ದೇಶಕ್ಕೆ ಅನ್ನು ಕೊಡಬೇಕು ಅಂತಕಿನ ಅಂತಾಳ ನನ್ನಷ್ಟು ದುಃಖಿ ಯಾರಿಲ್ಲ ಜಗತ್ತಿನಲ್ಲಿ ಅಂತ. ನೀವೇನು ಅನ್ಕೊಂಡ್ರಿ ಬಹಳ ಕಾಕನ ಗಡ್ಡೆಯವರು ಭಾಳ ಸುಖವಾಗಿದ್ದಾರೆ. ಅವಕ್ಕೆ ಎಷ್ಟು ತಾಪದತ್ತೆ ಕೇಳಿದ್ರಿ ಅಂದ್ರೆ ನೀವು ಒಳಗೆ ಹೊಕ್ಕ ನೋಡಿದ್ರೆ ಗೊತ್ತಾಗ್ತವ. ಯಾರು ಹೇಳಕತ್ತಿದ್ರಿ? ದಯಾನ ನನ್ನಷ್ಟು ಪಾಪಿನೇ ಯಾರಿಲ್ಲ. ಯಾಕೆ? ನನಗೆ ಸಂತೋಷ ಅನ್ನೋದೇ ಗೊತ್ತಿರಲಿಲ್ಲ. ಯಾರೀಗ ನೋಡಿಕೊಂಡೆ, ಯಾರನ್ನೋ ನೋಡಿ ಮೆಚ್ಚಕ್ಕಾಗಿ ನಾ ಹಾಡದೆ. ಆದ್ರೆ ಭಗವಂತನಿಗೆ ಒಂದ್ ದಿವಸ ನೋಡ್ಲಿಲ್ಲ, ಭಗವಂತನ ಪ್ರಾರ್ಥನಾ ಒಂದ್ ದಿವಸ ಮಾಡಲಿಲ್ಲ, ಸತ್ಸಂಗದಾಗ ಒಂದು ದಿವಸ ನಾ ಭಾಗಿಯಾಗಲಿಲ್ಲ. ಅದಕ್ಕಾಗಿ ನನ್ನಷ್ಟು ಪಾಪಿನೇ ಯಾರಿಲ್ಲ. ಬದುಕ ಸಂಪತ್ತಿದ್ರೆ ಎರಡಂಗಿಲ್ಲ, ಸೌಂದರ್ಯ ಇದ್ರೆ ಎರಡಂಗಿಲ್ಲ. ಏನ್ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಇಂಥ ಪರಿಸರ. ಈ ಸತ್ಸಂಗ ಸಿದ್ದರಾಮೇಶ್ವರ ಗುಡಿ, ಈ ಸಿದ್ದರಾಮೇಶ್ವರ ಗುಡಿಯಲ್ಲಿ ಬಂದ್ರೆ ಕೂತ್ರೆ ಸಾಕು, ಮನಸ್ಸು ಮುಗ್ಧ ಆಗ್ತದೆ. ಯಾಕೆ ಮುಕ್ತ ಆಗ್ತಂದ್ರೆ ಇದು ಅವಿಮುಕ್ತ ಕ್ಷೇತ್ರ. ಅವಿ ಅಂದ್ರೆ ಪಾಪ, ಅವಿ ಅಂದ್ರೆ ಪಾಪ, ಅವಿಮುಕ್ತ ಅಂದ್ರೆ ಪಾಪಿಲ್ಲದ ಸ್ಥಳ. ಆ ಪಾಪಿಲ್ಲದ ಸ್ಥಳ ಎಲ್ಲಿರ್ತದ ಕೂತ್ರೆ ಸಾಕು, ಮನಸ್ಸು ಸಮಾಧಾನ ಆಗ್ತವ, ಪಂಚ ಕ್ಲೇಶಗಳು ಹೋಗ್ತವ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಸಹ್ಯ ಅನ್ನೋ ಏನವ ಇವೆಲ್ಲ ನಮ್ಮಿಂದ ಹೊರಗೆ ಹೋಗ್ತವ. ಅಂತ ಸ್ಥಾನದಾಗ ಬಂದ ನಾವು ಕೂತ್ರೆ ಸಾಕು. ಈಗ ನಿನ್ನೆ ಮನಸ್ಸು ಬದಲಾಗಿಲ್ಲ, ಹಾಗೆ ಹೊಂದಾಣಿಕೆ ತತ್ವ ಅಂದ್ರೆ ಏನಾಗ್ತದ? ವಿಷಮ ಸಂಸಾರ. ಇದು ಕನಸೆಂದರಿ ಮಾರಮರ್ಧನ ಗುರು ಶಂಭುಲಿಂಗ. ಇದು ವಿಷಮ ಸಂಸಾರದ ಯಾರೆಂದು ಸರಿ ಮಾಡಕ್ಕಾಗುವುದಿಲ್ಲ, ಯಾರೆಂದು ಹೋಗಲಾಡ್ಸಕ್ಕಾಗುವುದಿಲ್ಲ. ಅದಕ್ಕೇನಂದ್ರೆ ವಿಷಮ ಸಂಸಾರ ಕನಸೆಂದರಿ ಮಾರಮರ್ಧನ ಗುರು ಶಂಭುಲಿಂಗ. ಎಷ್ಟೆಷ್ಟೋ ಜನ ಬಂದರೆ ಯಾರಿಗೆ ಸರಿ ಮಾಡಕ್ಕಾಗಿಲ್ಲ ಈ ಸಂಸಾರ. ಇದು ಹಿಂಗಿರೋದೇ. ಇದರಾಗ ಹೊಂದಿಕೊಂಡು ಹೋಗುವಂತ ಮನಸ್ಥಿತಿ ನಮಗೂ ತಯಾರು ಮಾಡ್ಕೊಡ್ಬೇಕು. ಅವ್ರು ಹಿಂಗ್ಯಾಕ ಇವ್ರು ಹಿಂಗ್ಯಾಕಲ್ಲ, ಅವ್ರು ಹಂಗೆ ನೀವು ಹಿಂಗೆ. ಅದು ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯದ. ಆ ಹೊಂದಾಣಿಕೆ ಜೊತೆ ಜೊತೆ ಏನಿರ್ಬೇಕಂದ್ರೆ ಸ್ವಾಭಿಮಾನ ಇರ್ಬೇಕು. ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ ಅಂದ್ರೆ ನಾ ಹಿಂಗ ಆಗೇ ತೀರ್ತೀನಿ, ನಾ ಹಿಂಗ ಮಾಡ್ತೀನಿ, ಯಾವಾಗ ಒಳ್ಳೆ ಮಾರ್ಗ ಹಿಡಿದು ನನ್ನ ಜೀವನನ ಪಾವನಗೊಳಿಸ್ತೀನಿ, ನನ್ನ ಬದುಕನ್ನು ಹಸನ ಮಾಡ್ತೀನಿ. ನೀವು ಮನೆ ಎಂತ ದೊಡ್ಡ ಮನೆ ಕಟ್ಟಿದ್ರು ಕೂಡ ಮನೆಗೆ ಶೋಭೆ ತರಬೇಕಾಗಿತ್ತಂದ್ರೆ ಮನೆಯೊಳಗೆ ಏನಿರ್ಬೇಕು? ಎಲ್ಲ ಎಲ್ಲೆಲ್ಲಿಯೋ ಕಲ್ಲು ತರಿಸಿರಿ, ಎಲ್ಲೆಲ್ಲಿಗೋ ಬೆಡ್ಶೀಟ್ ತರಿಸಿರಿ, ಎಲ್ಲೆಲ್ಲೋ ಪಲಂಗ್ ಕಾಟ ತರಿಸಿರಿ, ಬೆಡ್ರೂಮ್ದಾಗ ಏನೇನೋ ಹಾಕ್ತೀರಿ. ಆದ್ರೆ ಮನೆಗೆ ಎರಡು ವಸ್ತುಗಳು ಬೇಕು. ಏನಿದ್ರು? ಒಂದು ಕಸ ಗುಡಿಸುವಂತ ಏನಂತೀರಿ? ಜಾಡು ಅಂತೀರೋ ಕಸಬರಿ ಅಂತೀರಿ? ಕಸಬರಿ. ಅಥವಾ ಆ ಕಸಬರಿಗೆ ಇರಬೇಕು. ಆ ಬಳಕ ಕಸ ಉಡಿಸಿದ ಬಳಕ ದೀಪ ಹಚ್ಚಕ್ ಒಂದು ಪಣಿ ತಿನ್ಬೇಕು. ಎಲ್ಲಾ ವಸ್ತುಗಳು ತಂದಿಟ್ಟಿರಿ, ಎಲ್ಲಾ ನಿಮ್ಮ ಭಾಂಡೆ ಸಾಮಾನು ಎಲ್ಲಾ ಬಂದವ. ಆದ್ರೆ ಈ ದೀಪ ಮತ್ತೆ ಈ ಕಸಬರಿಗೆ ಇಲ್ಲ ಅಂದ್ರೆ ಮನೆಗೆ ಎಂದೂ ಸೋದೆ. ಇದಕ್ಕೂ ನೀವೆಲ್ಲ ಹಚ್ಚಿರಿ. ಏನು ಆ ಪೌಡರ್ ಹಚ್ಚಿರಿ, ಈ ಪೌಡರ್ ಹಚ್ಚಿರಿ, ಸಾಕಷ್ಟು ಪೌಡರ್ ಹಚ್ಚಿ ಆವರಣ ಹಾಕಿರಿ, ಏನಾಗಿದೆ ಒಳಗೆ ಹಾಕ್ತೀರಿ. ದೀಪ ಹಚ್ಚಿಲ್ಲ. ದೀಪ ಅಂದ್ರೆ ಜ್ಞಾನ, ಅವಿದ್ಯಾ ತುಂಬಿ ಹೋಗ್ಯದ. ಏನು? ದೇಹವೇ ನಾನು. ಇವೆಲ್ಲ ಹೆಂಡ್ರು ಮಕ್ಕಳು ನಾನು ಅನ್ನೋದೇ ಅವಿದ್ಯೆ. ಇದು ಇದೆಲ್ಲ ನೀನು. ಈ ಕಾಣುವ ದೇಹ ಏನದ ಇದಕ್ಕೆ ಏನಂತಾರ? ಇತರ ಪ್ರಜ್ಞಾ ಅಂತಾರ. ಇತರ ಪ್ರಜ್ಞಾ ಅಂದ್ರ ಎರಡು ಜ್ಞಾನ ಇರ್ತಾವ ಮನುಷ್ಯನಿಗೆ, ಇತರ ಪ್ರಜ್ಞಾ ಮತ್ತು ಸ್ವಪ್ರಜ್ಞಾ. ಏನಿರ್ಬೇಕ್ರಿ? ಸ್ವಪ್ರಜ್ಞೆ ಅಂದ್ರ ನಮ್ದು ಜ್ಞಾನ ಇರಬೇಕು, ಜಗತ್ತದ ಜ್ಞಾನ ಇರಬೇಕು, ಆ ಬಳಕ ಬ್ರಹ್ಮದ ಜ್ಞಾನ ಇರಬೇಕು. ಸ್ವಾಭಿಮಾನ ಇರಬೇಕು. ಸ್ವಾಭಿಮಾನ ಇಲ್ಲದ ಜೀವನ ಏನಾಗ್ತದ? ಗುಲಾಮಗಿರಿ ಕೆಲಸ. ಗುಲಾಮಗಿರಿಯಿಂದ ಹೊರಗೆ ಬರಬೇಕಂದ್ರೆ ನಾವು ರಾಮರಾಜ್ಯ ಹೇಳಿಲ್ಲ ಮಹಾತ್ಮ ಗಾಂಧಿ ಅವರು, ಭಾರತ ದೇಶ ಸುಖವಾಗಿ ಇರಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ರಾಮರಾಜ್ಯ ಆಗ್ಬೇಕು. ರಾಮರಾಜ್ಯ ಅಂದ್ರೆ ನಿರುದ್ಯೋಗ ಒಬ್ರು ಇರಬಾರ್ದು, ಎಲ್ಲಾ ಉದ್ಯೋಗ ಮೇಲೆ ಇರ್ಬೇಕು. ಉದ್ಯೋಗ ಮಾಡ್ತಾ ಮಾಡ್ತಾ ಹೋದ್ರೆ
ಯಾಕೆ ಮನೆ ಬೆಳಂಗಿಲ್ಲ, ಯಾಕೆ ಊರು ಬೆಳಂಗಿಲ್ಲ, ಯಾಕೆ ಕುಟುಂಬದಲ್ಲಿ ಶಾಂತಿಯನ್ನು ನೆಲೆಸುವುದಿಲ್ಲ? ತಾನೇ ನೆಲೆಸಕ್ಕೆ ಶುರುವಾಗ್ತದೆ.